ಹದಕ್ಕೆ ಬಂದ ಕದಳಿ ಕೊನೆಯನ ಒದಗಿ ಕಡಿದರೆಂಬ ತೆರದೊಳಗೆ ಹದಕ್ಕೆ ಬಂದಂತ ಕದಳಿ ಕೊನೆಯಂತೆ ಆ ಬಾಳೆ ದಿಂಡನ್ನ ಹರಿತವಾದ ಖಡ್ಗದಿಂದ ಒಂದೇ ಏಟಿಗೆ ಯಾವ ರೀತಿ ತುಂಡರಿಸ್ತಾರೋ ಅದೇ ರೀತಿಯಾಗಿ ಆ ತಮ್ಮ ಓರೆಯಿಂದ ಹರಿತವಾದ ಖಡ್ಗವನ್ನು ತೆಗೆದಂತೆ ಕರಾಳ ಕಟಕರು ವಿಕ್ರಮ ಗಡಗಡ 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 ನಡುಗುತ್ತಾ ಇದ್ದಾರೆ. ಅಯ್ಯೋ ಸೇವಕರೇ, ಪುಣ್ಯಾತ್ಮರೇ, ನನ್ನನ್ನು ಮಾತ್ರ ಕಡಿಬೇಡಿ, ನಾನು ಕಳ್ಳನಲ್ಲ, ನನ್ನ ಮಾತನ್ನು ನಂಬಿ ನಿಮ್ಮ ದಮ್ಮಯ್ಯ ಅಂದ್ರೆ ಕಳ್ತನ ಮಾಡುವಾಗಿಲ್ಲ ಯಾವಾಗಿದ್ದೀನಿ ಈ ಬುದ್ಧಿ ಅವಾಗಲೇ ಇರಬೇಕಾಗಿತ್ತಾನೆ. ಇನ್ನೊಬ್ಬ ಅಂದ್ರೆ ಏನೋ ನೋಡ್ತಾ ಇದೀಯಾ, ಕತ್ತರಿಸೋ ಅಂದ. ಆ ಹರಿತವಾದ ಖಡ್ಗವನ್ನು ಕೈಗೆತ್ತಿಕೊಂಡಂಥ ಯಾವ ಕರಾಳ ಕಟಕರು ಒಂದೇ ಹೇಟಿಗೆ ಶ್ರೀಮದ್ರಮಣ ಗೋವಿಂದ ಎಂದು ಗೋವಿಂದಾನೆ. ಆತ್ಮರಾಮ ಪರಬ್ರಹ್ಮ ಗೋವಿಂದ, ಭಕ್ತರುದ್ಧಾರ ಮಾಡು ಗೋವಿಂದ. ಹರಿಯುತ್ತಿದೆ ಬಿಸಿ ರಕ್ತ, ಬರಬರನೆ ಹೊರಡ ರಕ್ತ ಜಲ 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 ಹರ್ಕೊಂಡು ಹೋಗ್ತಾ ಇದೆ. ನಿಲ್ಲು ಒದ್ದಾಡ್ತಾ ಇದ್ದಾರೆ. ಕೈಕಾಲದ ಕೈದ ಪುಣ್ಯಾತ್ಮರೇ, ನನ್ನ ಕೊರಳನ್ನು ಯಾಕೆ ಉಳಿಸಿದ್ದೀರಪ್ಪ, ಅದನ್ನು ಕತ್ತರಿಸ್ಬಿಟ್ಟು ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತೀನಿ. ತಡೆಯಲಾರೆ ಉರಿಬಾರಿಯಿಂದ ಅಂದರೆ ಕತ್ತರಿಸಿದ ಭಾಗವನ ಆ ಕಡೆ ಈ ಕಡೆ ಹೆಸರಂತೆ ಹರಿಯುತ್ತಿದೆ ಬಿಸಿ ರಕ್ತ, ಬರಬರನೆ ಹೊರಳಾಡಿದ ರಾಜ. ಮೋಸ ಮಾಡಿದಾರಲ್ಲ ವಾಸುದೇವನೇ ಬಲ್ಲ, ಮೋಸ ಮಾಡಿದಾರಲ್ಲ ವಾಸುದೇವನೇ ಬಲ್ಲ. ಗಾಸಿ ಬಂದಿತು ಎನಗೆ ದಿಕ್ಯಾರೋ ಹರಿಯೇ, ಪರಮಾತ್ಮ ಗಾಸಿ ಬಂದಿತು ಎನಗೆ ಕೊಯ್ಯದೆ ನನ್ನ ಕರಗಳ ಕಲಿದಾರೋ, ಕೊರಳ ಕೊಯ್ಯದೆ ನನ್ನ ಕರಗಳ ಕಲಿದಾರೋ. ಈ ಊರಿನ ಬಾಬ ಯಾಕೆ ತಾಳಗೋ ಶಿವನೇ, ಈ ಉರಿತಾಪವನ್ನು ನಾನು ಹ್ಯಾಕ್ ತಾಳಪ್ಪ ಅಂತ ಭೂಮಿಗೂ ಆಕಾಶಕ್ಕೂ ಮುಳುಗುವಂತೆ ಯಾವ ವಿಕ್ರಮ ಬೋರ್ಗರೆಯುತ್ತ ಕೂಗ್ತಾ ಇದ್ದಾನೆ, ಬೋರ್ಗರೆಯುತ್ತ ಕೂಗ್ತಾ ಇದ್ದಾನೆ. ಕೂಗಿ 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 ತನ್ನ ಉಸಿರು ಥಟ್ ನಿಂತೋಯ್ತು. ಪರಮಾತ್ಮನಿಗೆ ಪ್ರಾಣವನ್ನು ಸಮರ್ಪಣೆ ಮಾಡಿಬಿಟ್ಟ. ಈ ಭೂಲೋಕದ ವ್ಯವಹಾರವೇ ಅವನಿಗೆ ಅರಿವಿಲ್ಲದಂತ ಆಗ್ಬಿಡ್ತು. ತನ್ನ ದೇಹದ ಮೇಲೆ ತನಗರಿವೇ ಇಲ್ಲ. ಆ ರಕ್ತ ಹರಿದು 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 ಎಪ್ಪುಗಿಟ್ಟುಬಿಡ್ತು. ಇವನು ಬೋರ್ಗರಿವ ಧ್ವನಿಯನ್ನ, ಇವನ ಗೋಳಾಟವನ್ನ, ಇವನ ದುಃಖವನ್ನು ನೋಡಲಾರದಂಥ ಕಾಡಿನಲ್ಲಿದ್ದಂಥ ಪಕ್ಷಿಗಳು ವಿಕ್ರಮನ ಕಷ್ಟಕ್ಕೆ ಸಹಾಯ ಮಾಡುತ್ತಾ ಇವೆ. ಏನು ಸಹಾಯ ಮಾಡುತ್ತಾ ಇವೆ?
ಕಾಲು ಶಿಲೆಬಂಡಿಯ ಮೇಲೆ ನಿರ್ಜೀವದ ಬೊಂಬೆಯಂತೆ ಬಿದ್ದಿರುವ ವಿಕ್ರಮನಿಗೆ ಕೆಲವು ಚಕೋರ ಪಕ್ಷಿಗಳು ಪುಣ್ಯಾತ್ಮನಿಗೆ ಬಿಸಿಲು ಬರಬಾರದು ಅಂತ ಹೇಳಿ ತಮ್ಮ ರೆಕ್ಕೆಗಳನ್ನು ಹೀಗೆ ರೆಕ್ಕೆಗಳನ್ನು ಹರಡಿಬಿಟ್ಟು, ಇನ್ನು ಕೆಲವು ಪಕ್ಷಿಗಳು ಹಾರಿ ಬರ್ರನೆ ಹೋಗಿ ನದಿಗೆ ಹೋಗಿ ರೆಕ್ಕೆಗಳಿಗೆ ನೀರನ್ನು ತಗೊಂಡು ಬಂದು ಆ ವಿಕ್ರಮನ ತಲೆ ಮೇಲೆ ಜಲ್ಪಿಸ್ತಾ ಇದೆ. ಇಂತಹ ಪುಣ್ಯಾತ್ಮನಿಗೆ ಇಂತಹ ಕಷ್ಟ ಬಂದ್ಬಿಡ್ತಲ್ಲ. ವಿಕ್ರಮ ಇತ್ತ ಧ್ಯಾನವೇ ಗಂಧ, ಚಿತ್ತವೇ ಅಕ್ಷತೆ, ತನು ಮನವನ್ನು ನೈವೇದ್ಯವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟ. ಶನಿದೇವ ಬಾರೆಯ ದರ್ಶನವ ಶನಿದೇವ ಬಾರೆಯ ದರ್ಶನವ ನೀಳೆಯ. ಶನಿದೇವ ಶನಿದೇವ ಬಾರೆಯ ದರ್ಶನವ ನೀಳೆಯ. ಕರುಣಿಸಿ ಬಾರೋ ದರ್ಶನ ತೋರೋ, ಕರುಣಿಸಿ ಬಾರೋ ದರ್ಶನ ತೋರೋ, ದೀನನ ಕಾಪಾಡರೋ ಮೊರೆ ಕೇಳರೋ. ಶನಿದೇವ ಬಾರೆಯ ದರ್ಶನವ ನೀಳೆಯ. ನಾನು ನೊಂದಿಗೆ ನೈಯ ದಾರಿ ಕಾಣದೆ ನಾನೊಂದೋ ಮಾಡಲಿ ನಾನು ನೊಂದಿಗೆ ನೈಯ ದಾರಿ ಕಾಣದೆ ನಾನೊಂದೋ. ತಾರಾಮಂಡಲ ವಾದಕಾರನೆ ಭುವಿಯೊಳಗಿರುವುದು ಇಳಿದು ಬಾರೋ. ತಾರಾಮಂಡಲ ವಾದಕಾರನೆ ಭೂಮಿಗೆ ಇಳಿದು ನೀ ಬಾರೋ. ಶನಿದೇವ ಬಾರೆಯ ದರ್ಶನವಾಣಿಯ. ಕರುಣಿಸಿ ಬಾರೋ ದರ್ಶನ ತೋರೋ, ಕರುಣಿಸಿ ಬಾರೋ ದರ್ಶನ ತೋರೋ, ದೀನರ ಕಾಪಾಡರೋ ಮೊರೆ ಕೇಳರೋ. ಶನಿದೇವ ಬಾರೆಯ ದರ್ಶನವ ನೀಳೆಯ. ರಾಜ ಒಡೆಯ ದೇವ ಕಾಣುವ ಆಸೆ
ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರಿಯು ನೀನಯ್ಯ. ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ. ಕೇಳಿದ ವರವ ಭಾಗ್ಯವ ಕೊಡುವ ದೇವರು ನೀನಯ್ಯ. ನೀನು ಬಾರದೆ ನಾನು ಉಳಿಯನು ದೇವ ಬಾರೆಯ. ಕಣ್ಣು ಮುಚ್ಚಿಬಿಟ್ಟ. ಭಗವಂತನಲ್ಲಿ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿ ಈ ಭೂಲೋಕದ ಜ್ಞಾನವೇ ಅವನು ಮರೆತೋಯ್ತು. ಇಲ್ಲಿ ಯಾವಾಗ ಕೈಕಾಲನ್ನು ಕತ್ತರಿಸಿದ್ರೋ ಅಲ್ಲಿ ಉಜ್ಜಯಿನಿ ಪಟ್ಟಣದಲ್ಲಿ ಯಾವ ಪ್ರಭಾವತಿ ದೇವಿ ಆರತಿ ಬೆಳಗ್ತಾ ಇದ್ದು ತನ್ನ ಪತಿಯ ಆ ಭಾವಚಿತ್ರಕ್ಕೆ ಆರತಿ ತಟ್ಟೆ ಜಾರಿ ತಟ್ಟನೆ ಅವರ ಕೆಳಗೆ ಬಿದ್ದೋಯ್ತು. ಅಯ್ಯೋ ಶಿವ ಶಿವ, ನನ್ನ ಪತಿ ಬದುಕಿಲ್ಲ, ನನ್ನ ಪತಿ ಖಂಡಿತವಾಗಲೂ ಉಳಿದಿಲ್ಲ, ನನ್ನ ಮಾಂಗಲ್ಯ ಭಾಗ್ಯ, ನನ್ನ ಮನುಷ್ಯನ ಕುಂಕುಮ ಸೌಭಾಗ್ಯವತಿಗೆ ಮುಗಿದೋಯ್ತು ಅಂತ ಹೇಳಿ ಗೋಳಾಡ್ತಾ ಇದ್ದೆ. ಗುರುಗಳು ಬಂದು ಕೇಳ್ತಾರೆ, ಯಾಕಮ್ಮ ತಾಯಿ? ಗುರುಗಳೇ, ನಾನು ಬೆಳಗುವ ಆರತಿ ತಟ್ಟೆ ಕೆಳಗೆ ಬಿದ್ದು ಅಪವಿತ್ರವಾಗೋಯ್ತು, ನನ್ನ ಪತಿ ಖಂಡಿತವಾಗಲೂ ಬದುಕಿಲ್ಲ ಸ್ವಾಮಿ ಎಂದಾಗ ಪಂಚಾಂಗವನ್ನು ತೆಗೆದು ತತ್ಕ್ಷಣದಲ್ಲಿ ನಾಮ ನಕ್ಷತ್ರವನ್ನು ಗುಣಿಸಿ ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ಖಂಡಿತವಾಗಲೂ ನಿನ್ನ ಪತಿ ಪ್ರಾಣ ಹೋಗಿಲ್ಲ. ಹೇಗೆ ಹೇಳ್ತೀರ? ಆ ಶನಿ 8ನೇ ಕಡೆ ಅಷ್ಟಮ ಸ್ಥಾನವನ್ನು ಗುರುತಿಸಿಲ್ಲ. ಆದ್ದರಿಂದ ಪ್ರಾಣವನ್ನು ಕಳ್ಕೊಂಡು ಕಳ್ಕಬಹುದು, ಆದರೆ ನಿನ್ನ ಬಂದಿರುವ ಕಷ್ಟವನ್ನು